ಎಲ್ಲಿದ್ದೀರಾ? ಮುಳಬಾಗಿಲು ಟೌನ್ನಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಒಂದು ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ವಿಜೃಂಭಣೆಯಾಗಿ ಆ ತಾಯಿಯ ಒಂದು ಜಾತ್ರೆಯನ್ನು ಎಲ್ಲ ಮುಖಂಡರು, ಈಗ ಮಾನ್ಯ ಇಷ್ಟೊತ್ತು ಮಾನ್ಯ ಕಲ್ಪಲ್ ಪ್ರಕಾಶ್ ಅವರು ಮಾತಾಡಿದರು, ಮಾನ್ಯ ಶ್ಯಾಂಬೈರವರು ಇಲ್ಲಿ ಇದ್ದಾರೆ. ಇದಕ್ಕೆಲ್ಲ ಹೆಚ್ಚಿನ ಸಹಕಾರ ಬೇಕು. ಶಾಪ ನಾರಾಯಣಪ್ಪನ ಬಗ್ಗೆ ಹೇಳಿದ್ರು, ಯಾರು ನಮ್ಮ ಪ್ರಕಾಶ್ ಅವರು ಹೇಳಿದ್ರು. ಅವ್ರ ಮಗ ಈಗ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಅವ್ರ ಹೆಂಡತಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಸತ್ಯ ಇದು. ಆದರೆ ಸಹಕಾರ ಕೊಡೋದು ಭಾರಿ ಮುಖ್ಯ. ಸಹಕಾರ ಕೊಡುವಂಥದ್ದು ಈಗ ಮೇನು ಮಾನ್ಯ ಶ್ಯಾಂಬೈನವರು ಈ ಸಲ 2,000 ಕಳಶಗಳಿಗೆ ಸೀರೆಗಳು ಮತ್ತು ಕಳಶಗಳು ಎಲ್ಲ ಸಹಕಾರವನ್ನು ಅನೇಕ ಕೊಡ್ತಾ ಇದ್ದಾರೆ. ಆ ತಾಯಿಯನ್ನು ಅಂಥ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಈ ದೈವ ಕಾರ್ಯಕ್ಕೆ ಹೆಚ್ಚಿನ ಸಹಕಾರ ನೀಡಿ ಪ್ರತಿ ವರ್ಷ ಇನ್ನೂ ವಿಜೃಂಭಣೆ ನಡೀಲಿ ಅಂತಂದ್ಬಿಟ್ಟು ಆ ತಾಯಿಯಲ್ಲಿ ಬೇಡುತ್ತಾ ಏನು ಭಕ್ತಾದಿಗಳು ಇವಾಗ ಕಳಶಕ್ಕೆ ತಂದಿದ್ದಾರೆ, ಸಾಂಗೋಪಾಂಗವಾಗಿ ದೇವರ ಮೆರವಣಿಗೆಯನ್ನು ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಮಾಡಬೇಕಪ್ಪ ಅಂತಕ್ಕಂಥ ಉತ್ಸಾಹ ಪ್ರತಿಯೊಬ್ಬರ ದಾನಗಳಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಅವರಿಗೆ ಆಶೀರ್ವಾದ ಕೊಳ್ಳಿ ಅಂತ ಆ ತಾಯಿಯಲ್ಲೇ ಬೇಡ್ತಾರೆ. ನಮ್ಮ ಮಾತನ್ನು ಮುಗಿಸ್ತೀನಿ. ಏನಿವತ್ತು ದಿನ ನಮ್ಮ ಮುಲ್ಬಾಲ್ ಪ್ರಕಾಶನ ಹೇಳ್ದಂಗೆ ಹಬ್ಬ ರೀತಿ ಇದೆ. ಒಂದು 2-3 ವರ್ಷದಿಂದ ನಮ್ಮ ಶಾಂಬಯ್ಯನ ಎಲ್ಲ ಇಲ್ಲಿ ಮಹಿಳೆಯರಿಗೆ ಸೀರೆ ಇಂಥವೆಲ್ಲ ಇಲ್ಲಿ ಅನುಕೂಲ ಮಾಡಿಕೊಟ್ಟು ತುಂಬ ವಿಜೃಂಭಣೆಯಾಗಿ ಯಲ್ಲಮ್ಮ ತಾಯಿಯ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ರೇಣುಕಾ ಯಲ್ಲಮ್ಮ ತಾಯಿಯನ್ನ ಒಂದು ಭಕ್ತಿಯಿಂದ ಎಲ್ಲರೂ ಮುಲ್ಬಾಗ್ನಾದ್ಯಂತ ಬರೀ ಪಾಲಿದವರಲ್ಲೇ ಅಲ್ಲ, ಇಡೀ ಮುಲ್ಬಾಗ್ನಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ಬಂದು ಇಲ್ಲಿ ಆ ತಾಯಿಗೆ ಆಶೀರ್ವಾದ ಪಡ್ಕೊಂಡು ಆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ವಿಜೃಂಭಣೆಯಾಗಿ ಇನ್ನು ಮುಂದಿನ ವರ್ಷ ತಿಂಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಎಲ್ರಿಗೂ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ, ಎಲ್ಲ ಬೆಳೆ ಮಳೆ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಆ ತಾಯಿನ ಬೇಡ್ಕೊಂತ ಈ 1-2 ಮಾತನ್ನು ಮುಗಿಸ್ತಾ ಇದ್ದೀವಿ.